ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಮುನಾ ನೊಲಂಬ ಬ್ಲಾಗಿಗೆ ಸ್ವಾಗತ. ನಾನಿವತ್ತು ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಉಪ್ಪು ಮತ್ತು ಬೆಲ್ಲ ಹಾಕಿದ್ರೆ ನೀರಲ್ಲಿ ನಮ್ಮ ಕಷ್ಟಗಳೆಲ್ಲ ಹೆಂಗೆ ಕರಗುತ್ತೋ ಬೆಲ್ಲ ಮತ್ತು ಉಪ್ಪು ಅದೇ ಥರ ಕರಗುತ್ತೆ ಅಂತ ವಾಡಿಕೆ ಇದೆ. ಅದು ಆದಮೇಲೆ ಇದು ದಕ್ಷಿಣ ಕಾಶಿ ಅಂತಲೇ ಫೇಮಸ್ ಆಗಿದೆ. ಯಾವ ದೇವಸ್ಥಾನ ಏನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ನನ್ನ ಬ್ಲಾಗ್ನ ಎಲ್ಲೂ ಮಿಸ್ ಮಾಡಬೇಡಿ. ಕಂಪ್ಲೀಟಾಗಿ ನನ್ನ ವೀಡಿಯೋ ನೋಡಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ. ನಾನು ಇವತ್ತು ಹೇಳ್ತಾ ಇರೋದು ದಕ್ಷಿಣ ಕಾಶಿ ಅಂತಲೇ ಫೇಮಸ್ ಆಗಿದೆ ನಮ್ಮ ನಂಜುಂಡೇಶ್ವರ ದೇವಸ್ಥಾನ. ನಂಜನಗೂಡು ದೇವಸ್ಥಾನ ಏನು ಫೇಮಸ್ಸು ಅಂತ ಹೇಳಿ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೊಡ್ತೀನಿ. ಇದು ಸುಮಾರು 1000 ವರ್ಷ ಇತಿಹಾಸವುಳ್ಳ ದೇವಸ್ಥಾನ ಆಗಿದೆ. ಇದು ತುಮಕೂರಿಂದ ನೀವು ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ರೆ 176 ಕಿಲೋಮೀಟರ್ ಆಗುತ್ತೆ, 3.5 ತಾಸು ಆಗುತ್ತೆ. ಅದೇ ಮೈಸೂರಿಂದ ಅಂತ ಹೇಳಿದ್ರೆ 23 ಕಿಲೋಮೀಟರ್ಸ್ ಆಗುತ್ತೆ. ನಿಮಗೆ 40 ಮಿನಿಟ್ಸ್ಗಳೆಲ್ಲ ರೀಚ್ ಆಗ್ತೀವಿ. ಇದ್ರ ಟೈಮಿಂಗ್ಸ್ ಬಂದು ಮಾರ್ನಿಂಗ್ ನಿಮಗೆ 6 to 1 o'clock ಮತ್ತು ಸಂಜೆ 4ರಿಂದ 8ವರೆ ತೆಗೆದಿರುತ್ತೆ. ಭಾನುವಾರದ ಹೊತ್ತು ಬೆಳಗ್ಗೆ 6 ಗಂಟೆಯಿಂದ 8ವರೆ ತೆಗೆದಿರುತ್ತೆ. ಬಟ್ ತುಂಬ ರಶ್ ಇರುತ್ತೆ. ಅವರನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ನೀವು ವೀಕ್ ಡೇಸ್ಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ ಈ ದೇವಸ್ಥಾನಕ್ಕೆ. ಇದು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಪವಿತ್ರ ಕ್ಷೇತ್ರನೇ ಅನ್ಬೋದು. ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡ್ತಾರೆ. ಅದರಲ್ಲಿ ಇದು ಹೇಗೆ ಫೇಮಸ್ ಅಂತ ಹೇಳಿದ್ರೆ ನಂಜುಂಡೇಶ್ವರ ಅಂತ ಹೇಗೆ ಸಮುದ್ರ ಮಂಥನ ಟೈಮಲ್ಲಿ ಶಿವ ಬಂದು ವಿಷ ಸೇವಿಸ್ತಾ ಇರ್ತಾರೆ. ಆಗ ಪಾರ್ವತಿ ದೇವಿ ತಡಿತಾರೆ. ಆಗ ನಂಜು ಕಂಟ್ಲಲ್ಲೇ ಉಳಿಯುತ್ತೆ. ಅದಕ್ಕೆ ಅವಾಗ ನಂಜುಂಡೇಶ್ವರ ಅಂತ ಹೇಳಿಬಿಟ್ಟು ಹೆಸರು ಬಂತು. ಇದರಲ್ಲಿ ಎಲ್ಲ ಪಿಲ್ಲರ್ಸ್ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಆಲ್ಮೋಸ್ಟ್ ಇದು 50 ಎಕರೆ ಹೊಂದಿರುವ ದೊಡ್ಡ ದೇವಸ್ಥಾನ. 1.5 ಕಿಲೋಮೀಟರ್ಸ್ ನೀವು ಟೆಂಪಲ್ ಒಳಗಡೆ ವಾಕ್ ಮಾಡ್ತೀರಾ, ಅಷ್ಟು ದೊಡ್ಡ ದೇವಸ್ಥಾನ ಇದೆ ಇದು. ನಿಮಗೆ ಎಲ್ಲ ಥರ ದೇವರು ಇಲ್ಲೇ ಒಂದು ಅಂಡರಲ್ಲೇ ಸಿಗುತ್ತೆ. ಆರಾಮಾಗಿ ಎಲ್ಲ ದೇವಸ್ಥಾನಗಳಿಗೂ ನೀವು ದರ್ಶನ ಮಾಡ್ಕೊಂಡು ಹೋಗ್ಬೋದು. ವೀರಭದ್ರ ಸ್ವಾಮಿ ಆಗಲಿ, ಆಮೇಲೆ ಚಂಡಿ ದೇವರೇ ಆಗಲಿ, ಇದು ಬಂದು ಮಕ್ಕಳು ರಚ್ಚೆ ಮಾಡಿದ್ರೆ, ತುಂಬ ಗಲಾಟೆ ಮಾಡಿದ್ರೆ ಈ ದೇವ್ರನ್ನ ಬೇಡ್ಕೊಂಡ್ರೆ ಮಕ್ಕಳು ಗಲಾಟೆ ಮಾಡೋದು ರಚ್ಚೆ ಮಾಡೋದು ಕಮ್ಮಿ ಮಾಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಇದು ತಾಂಡವ ರೂಪ ತಾಳಿರುವಂಥ ಶಿವಂದು ಇದು. ಅದಾದಮೇಲೆ ಹಿಂಗೆ ಆ ದೇವ್ರದ್ದು ಯಾವ್ಯಾವ ಶಿವನ್ ಯಾವ್ಯಾವ ಅವತಾರ ಕಂಡಿದೆ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟಾಗಿ ಕೆತ್ತನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮಾತ್ರ. ಒನ್ಸ್ ನೀವೆಲ್ಲ ದೇವಸ್ಥಾನ ಕಂಪ್ಲೀಟಾಗಿ ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ. ಇದು ವಿಷಕ್ಕೆ ಅಂತಂದು ವಿಷ ಕುಡಿಬೇಡ ಅಂತ ಹೇಳಿ ಪಾರ್ವತಿ ದೇವಿ ತಡಿತಾ ಇರೋ ಇಮೇಜ್ ಇದು. ಇದು ಎಲ್ಲೋದ್ರೂ ನಮ್ಮ ಗಣೇಶನ ಬಿಡ್ತಾರ. ನಮ್ಮ ಗಣೇಶಪ್ಪ ಯಾವಾಗಲೂ ಎಲ್ಲ ದೇವಸ್ಥಾನದಲ್ಲೂ ಇರ್ತಾರೆ. ಅದಾದಮೇಲೆ ಅಲ್ಲಿಂದ ಮುಗಿಸ್ಕೊಂಡ್ರೆ ಇದು ಮೂಲ ದೇವರು, ನಮ್ಮ ಶ್ರೀಕಂಠೇಶ್ವರ ಮೂಲ ದೇವರು. ಇದು ಅವ್ರದ್ದು ಗರ್ಭಗುಡಿಯಲ್ಲಿ ಪಕ್ಕದಲ್ಲೇ ಇದೆ. ತುಂಬ ಚೆನ್ನಾಗಿದೆ. ದೇವ್ರ ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಿರ್ತಾರೆ. ಕಣ್ಣು ತುಂಬ ಅಷ್ಟು ನೋಡ್ಬೋದು. ಅಲ್ಲಿಂದ ನಾವು ಮುಗಿಸ್ಕೊಂಡ್ರೆ ಬಸವಣ್ಣ ಸಿಗ್ತಾರೆ. ಬಸವಣ್ಣ ಯಾವತ್ತೂ ಹೊರಗಡೆನೇ ಇದ್ದಾರೆ. ತುಂಬ ದೊಡ್ಡ ಬಸವಣ್ಣ ಇರೋದು. ತುಂಬ ಚೆನ್ನಾಗಿದೆ ಬಸವಣ್ಣ ಮಾತ್ರ. ನೋಡೋದಕ್ಕೆ 2 ಕಣ್ಣು ಸಾಲದು. ಅದಾದಮೇಲೆ ಇಲ್ಲಿ ಬಿಲ್ಪತ್ರೆ ಅರ್ಚನೆ ಅನ್ನೋದು ತುಂಬ ಫೇಮಸ್ಸು. ಅದು ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೆ 2 ಕಣ್ಣು ಸಾಲದು. ಶಿವರಾತ್ರಿ ಹಬ್ಬದಲ್ಲಿ ನೀವು ಹೋಗಿ ವಿಸಿಟ್ ಮಾಡಿದಾಗ ನಿಮಗೆ ಅದ್ರ ಬಗ್ಗೆ ನಿಮಗೆ ತಿಳಿದು ಬರುತ್ತೆ. ಆದರೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಶಿವರಾತ್ರಿ ಹಬ್ಬದಲ್ಲಿ ಕಾಲಿಡೋಷ್ಟು ಜಾಗ ಇರಲ್ಲ, ಅಷ್ಟು ಕ್ರೌಡ್ ಇರುತ್ತೆ. ಧರ್ಮದರ್ಶನ ಅದು ಇದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ತುಂಬ ಖರ್ಚು ಆಗುತ್ತೆ. ದೇವಸ್ಥಾನ ತುಂಬ ರಶ್ ಇರುತ್ತೆ, ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ದೇವಸ್ಥಾನವೂ ದೊಡ್ಡದಾಗಿರೋದ್ರಿಂದ ನಮಗೆ ಸುಸ್ತಾದಂಗೆ ಆಗುತ್ತೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದಕ್ಕೆ. ನೀವು ಬೇಗ ದರ್ಶನ ಮಾಡಬೇಕು ಆ ಟೈಮಲ್ಲಿ ಅಂತ ಹೇಳಿದ್ರೆ ಅರ್ಲಿ ಮಾರ್ನಿಂಗ್ ನೀವು ಹೋದರೆ ನಿಮಗೆ ರಶ್ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಅದಾದಮೇಲೆ ತುಂಬ ಕಣ್ಣು ತುಂಬಿಕೊಂಡು ನೀವು ಬರ್ಬೋದು. ನೆಕ್ಸ್ಟು ಅಲ್ಲಿಂದ ಮುಂದೆ ಬಂದರೆ ಇಲ್ಲೊಂದು ಆಂಜನೇಯನ ದೇವಸ್ಥಾನ ಇದೆ. ಆಂಜನೇಯಂಗಂತೂ ಕುಂಕುಮ ಅರಿಶಿನ ಎಲ್ಲ ಇಟ್ಬಿಟ್ಟಿದ್ದಾರೆ. ದೇವಸ್ಥಾನ ಅಂತ ಹೇಳಿದ್ರೆ ಅದು ಹೊರಗಡೆ ಇದೆ. ಇದು ಜಯ ವಿಜಯ ಇದು ಅಷ್ಟೇ ಹೊರಗಡೆ ಸಿಗುತ್ತೆ ನಿಮಗೆ. ಅದಾದಮೇಲೆ ನೆಕ್ಸ್ಟ್ ಹಾಗೆ ಬಂದರೆ ಇದನ್ನೇ ಹೇಳಿದ್ದು ನಾನು, ಶಿವ ಮತ್ತು ಪಾರ್ವತಿಯ ಕುಡಿಬೇಡ ಅಂತ ಹೇಳಿ ಇಟ್ಕೊಳ್ಳೋದು ಸಮುದ್ರ ಮಂಥನದ ಸ್ಟೋರಿ. ಇದು ಮಾರ್ಚ್ 30ನೇ ತಾರೀಕು ಇದು ನಡೆದಿರೋದು ಜಾತ್ರೆ. ಇದು ನಾನು ಆ ಟೈಮಲ್ಲಿ ಹೋಗಿದ್ದೆ, ಬಟ್ ಅದರ ಫೋಟೋಸ್ ತಗೊಳಕ್ಕಾಗಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ತುಂಬ ಕ್ರೌಡ್ ಇತ್ತು. ನನ್ನ ಫ್ರೆಂಡ್ ಹತ್ರ ಇದ್ದಿದ್ದೆ, ನಾನು ಶೇರ್ ಮಾಡಿಬಿಟ್ಟು ಹಾಕಿದ್ದೀನಿ. ಅಲ್ಲಿಂದ ಮುಂದಕ್ಕೆ ಬಂದರೆ ಈ ದೊಡ್ಡ ಶಿವನ ಸ್ಟ್ಯಾಚು ಇದೆ. ಇಲ್ಲಿ ನೀರಿನ ಕಪಿಲಾ ನದಿಗೆ ಹೋಗುವಂಥ ದಾರಿಲಿ ಸಿಗುತ್ತೆ ನಿಮಗೆ. ಇದು ಫ್ಲಡ್ ಬಂದಾಗ ಅಲ್ಲಿವರೆಗೂ ನೀರು ಮುಟ್ಟಿರುತ್ತೆ. ಇಲ್ಲಿ ಏನಂತ ಹೇಳಿದ್ರೆ ನೀರು ಚೆನ್ನಾಗಿದೆ, ಬಟ್ ಆದರೆ ಜನ ಎಲ್ಲ ಯೂಸ್ ಮಾಡಿ ಬಟ್ಟೆಯಲ್ಲಿ ಹಾಕಿ ಗಲೀಜು ಮಾಡೋದು ತುಂಬ ಆಗಿದೆ. ಸ್ವಲ್ಪ ಅದನ್ನು ಹೈಜೀನ್ ಮೇಂಟೈನ್ ಮಾಡಿದ್ರೆ, ಎಲ್ಲ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ರೆ ನಮ್ಮದೇ ದೇವಸ್ಥಾನ ಅಲ್ವಾ, ಎಷ್ಟು ಖುಷಿ ಆಗುತ್ತೆ ಹೇಳಿ ನೀಟಾಗಿದೆ ಅಂತ ಹೇಳಿದ್ರೆ. ಇದು ಫ್ಲಡ್ ಬಂದಾಗ ತೆಗ್ದಿರೋಂಥ ಫೋಟೋ. ಇದು ತುಂಬ ಚೆನ್ನಾಗಿದೆ. ಇದು ನಾನು ಒಂದ್ಸತಿ ಹೋಗಿದ್ದೆ ನೀರು ಅಲ್ಲಿವರೆಗೂ ಬಂದಾಗ. ಅದಾದಮೇಲೆ ಈ ನದಿ ಪಕ್ಕದಲ್ಲೇ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಯಾವಾಗಲೂ ಕೇರಳಗೆ ಹೋಗೋಕ್ಕಾಗಿಲ್ಲ, ಶಬರಿಮಲೆ ಹಾಕ್ಕೊಂಡಿರೋರು ಎಲ್ಲರೂ ಸುಮಾರು ಜನ ದೂರ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅನ್ನೋರು ಇಲ್ಲೇ ಬಂದ್ಬಿಟ್ಟು
ಈ ಶಬರಿಮಲೆ ಮಾಲೆ ಬಿಚ್ಬಿಟ್ಟು ಹೋಗ್ತಾರೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ದೇವಸ್ಥಾನ. ಬಟ್ ಹೆಣ್ಮಕ್ಳಿಗೆ ಹಲೋ ಇಲ್ಲ ಈ ದೇವಸ್ಥಾನದಲ್ಲಿ. ಅಲ್ಲಿಂದ ಪರಶುರಾಮನ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ತೆಪ್ಪದಲ್ಲೇ ಹೋಗಬೇಕು. ಆ ಸೈಡ್ ಇದೆ, ಕಪಿಲಾ ನದಿಯ ಆ ಕಡೆ ದಡದಲ್ಲಿ ಈ ದೇವಸ್ಥಾನ ಇರೋದು. ನಾನು ಹೇಳ್ತಾ ಇದ್ದಲ್ಲ, ಬೆಲ್ಲ ಮತ್ತು ಉಪ್ಪು ಹಾಕಿದ್ರೆ ನಿಮ್ಮ ಕಷ್ಟ ತೀರುತ್ತೆ ಅಂತ. ಇದೇ ದೇವಸ್ಥಾನ. ಇದು ಹೆಂಗೆ ಉಪ್ಪು ಮತ್ತು ಬೆಲ್ಲ ಹಾಕಿದ್ರೆ ನಿಮ್ಮದು ಕಷ್ಟಗಳು ಹೆಂಗೆ ಬೆಲ್ಲ ಉಪ್ಪು ಕರಗುತ್ತೋ ಅದೇ ರೀತಿ ನಮ್ಮ ಕಷ್ಟಗಳು ನೀಗುತ್ತೆ ಅಂತ ಹೇಳ್ತಾರೆ. ನಿಮ್ಮದು ಈ ಥರ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ದೇವಸ್ಥಾನದ ಮಾಹಿತಿ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ಮೈ ವಿಡಿಯೋ.